Man, 15-20 minutes join ಆಗ್ತಾರೆ. Oh. Hello everyone, good morning, good evening. So today we are beginning with Journey Builder. Okay. Journey Builder is an automation tool in marketing. It is one of the automation tool in marketing. So if you have not logged in, please do log into your training account. If you have already logged in, that's good. Okay. So today we are beginning with Journey Builder. Journey Builder, as I was mentioning, it's a marketer's favorite tool. Why? Because it is drag and drop tool. No technical expertise required initially. Okay. And it is a powerful campaign planning tool. Powerful campaign planning tool. Yeah. ಹೋಗ್ತಾ ಇನ್ನು ಡೀಟೇಲ್ ಆಗಿ ಗೊತ್ತಾಗುತ್ತೆ. Journey Builder is one of the tools which is most favorite and one of the unique tools what you will find in the marketing um, industry. ಇಲ್ಲಿ ಏನಾಗುತ್ತೆ, ಸೊ ಬೇಸಿಕಲಿ ದಿಸ್ ಇಸ್ ದಿ ಒನ್ ವಿಚ್ ಕ್ಯಾನ್ ಹೆಲ್ಪ್ ಯು ಟು ಆರ್ಕೆಸ್ಟ್ರೇಟ್ many use cases. And Journey Builder, only you will be having three things. One is single send journey, multi-step journey, and transaction journey. Today we will be doing one single send journey. One single send journey ಮಾಡ್ತೀವಿ. Then we'll try to check what could be done with the multi-step journey. ಹೋಗ್ತಾ ತುಂಬಾ ಇರುತ್ತೆ ಕಲಿಯೋದು. That is the reason entire 3 days we are dedicating it for your Journey Builder. Single send journey can be done on three things. ಒಂದು email, ಇನ್ನೊಂದು SMS, ಆಮೇಲೆ push based on your purchase. ಇಮೇಲ್, SMS ಮತ್ತೆ push notification ಮೂರು ಬರುತ್ತೆ. ಸೊ ನಾವು ಮೇಜರ್ಲಿ ಇಮೇಲ್ ಮೇಲೆ ವರ್ಕ್ ಮಾಡ್ತೀವಿ. ಆಸ್ ಅಂಡ್ ವೆನ್ ಯು ಪ್ರೋಗ್ರೆಸ್ ವಿಲ್ ಟ್ರೈ ಟು ಎಕ್ಸ್ಪ್ಲೋರ್ ದಿ ಅದರ್ ಆಪ್ಷನ್ಸ್ ವಿಚ್ ಇಸ್ ಅವೈಲೇಬಲ್. ಸಿಂಗಲ್ ಸೆಂಡ್ ಜರ್ನಿ ಈಸ್ ಬೇಸಿಕಲಿ ಯೂಸ್ಡ್ ಫಾರ್ ಯುವರ್ ನಾರ್ಮಲ್. ನೀವು ಹೆಂಗೆ ಇಮೇಲ್ ಕಳಿಸ್ತಾ ಇದ್ರು ಹಾಗೆ ಇಮೇಲ್ ಕಳಿಸ್ತೀರಾ. ಇಮೇಲ್ ಇದರಲ್ಲಿ ಏನಂತ ರಾಕೆಟ್ ಸೈನ್ಸ್ ಬರಲ್ಲ. ಬಟ್ ಆದರೆ ವಾಲ್ಯೂಮ್ ಆಫ್ ಸೆಂಡಿಂಗ್, ಯಾಕೆ ಸಿಂಗಲ್ ಸೆಂಡ್ ಜರ್ನಿ ಬೇಕು ಅಥವಾ ಯೂಸ್ ಆಗುತ್ತೆ ಅಂದರೆ, ಒಂದು ರಿಪೋರ್ಟಿಂಗ್ ಈಸಿ. ಎರಡನೇ ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಸೊ ಇಟ್ ಕ್ಯಾನ್ ಹ್ಯಾಂಡಲ್ ಅಪ್ ಟು 2 million email sends in 1 hour. ಸೊ 2 million ಅಂದ್ರೆ 20 ಲಕ್ಷ. 1 hour ಅಲ್ಲಿ 20 ಲಕ್ಷ ಇಮೇಲ್ ಕಳಿಸಬಹುದು ಜರ್ನಿ ಬಿಲ್ಡರ್ ಯೂಸ್ ಮಾಡಿದ್ರೆ. ದಟ್ ಇಸ್ ವೈ ಮೋಸ್ಟ್ ಆಫ್ ದಿ ಕ್ಲೈಂಟ್ಸ್ ವಿಲ್ ಬಿ ಯೂಸಿಂಗ್ ಜರ್ನಿ ಬಿಲ್ಡರ್. ಏನ ದಿಸ್ ಇಸ್ ಒನ್ ಆಫ್ ದಿ ರೀಸನ್ಸ್. ಯಾಕೆ ಜರ್ನಿ ಬಿಲ್ಡರ್ ಯೂಸ್ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ್ರೆ, ಜರ್ನಿ ಬಿಲ್ಡರ್ ತುಂಬಾ ಪವರ್ಫುಲ್ ಟೂಲ್. ಯಾಕೆಂದ್ರೆ ಅದನ್ನ ಎಂಟೈರ್ ಜರ್ನಿನ ಬಿಲ್ಡ್ ಮಾಡ್ಬೋದು. and it will be, so I'll be going with two things. ಈಗ ಒಂದು ಇಮೇಲ್ ಕಳಿಸಕ್ಕೆ ಏನೇನು ಬೇಕು, ಆಲ್ವೇಸ್ ಟ್ರೈ ಟು ರಿಮೆಂಬರ್ ಇಟ್. ಯಾವಾಗ ಇಮೇಲ್ ಕಳಿಸ್ಬೇಕು ಅಂದ್ರು ನಿಮಗೆ ಇಮೇಲ್ ಬೇಕು ಆಬ್ವಿಯಸ್ಲಿ. ಸೆಕೆಂಡ್, ಯು ನೀಡ್ ರೆಸಿಪಿಯಂಟ್ಸ್ ವಿಚ್ ಇಸ್ ಇನ್ ದಿ ಫಾರ್ಮ್ ಆಫ್ ಡೇಟಾ ಎಕ್ಸ್ಟೆನ್ಷನ್. ಅಥವಾ ಇದು ಚೇಂಜ್ ಆಗುತ್ತೆ ಹೋಗ್ತಾ, ಬಟ್ ಮೋಸ್ಟ್ ಆಫ್ ದಿ ಟೈಮ್ ಇಟ್ ಇಸ್ ಡೇಟಾ. 3, you need send classification. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾಳೆ ಹೇಳ್ತೀನಿ, ಇವತ್ತು ನೆನ್ಪಿಟ್ಕೊಳ್ಳಿ. 4ನೇದು, you need a publication list. Publication list which will be all subscribers or user defined. ನೀವು ಯಾವ್ದಾದ್ರು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದಿರುತ್ತೆ ಅಥವಾ ಇದು. ಸೊ ಈ 4 ಕಾಂಪೊನೆಂಟ್ ನಿಮಗೆ ಯಾವಾಗಲೂ ಬೇಕಾಗುತ್ತೆ. ಎನಿ ಟೈಮ್ ಅಂಡ್ ಎವ್ರಿ ಟೈಮ್ ಯು ಆಲ್ವೇಸ್ ನೀಡ್ ದೀಸ್ 4 ಕಾಂಪೊನೆಂಟ್. ಎಲ್ಲಿಂದಾದ್ರೂ ಇಮೇಲ್ ಕಳಿಸಿ, ಎಲ್ಲಿಂದ ಇಮೇಲ್ ಕಳಿಸಿದ್ರು ನಿಮಗೆ ಇದಿಷ್ಟು ಬೇಕಾಗುತ್ತೆ. ಇಮೇಲು, ರೆಸಿಪಿಯೆಂಟ್ಸು, ಸೆಂಡ್ ಕ್ಲಾಸಿಫಿಕೇಶನ್, ಪಬ್ಲಿಕೇಶನ್ ಲಿಸ್ಟ್ ಬೇಕೇ ಬೇಕು.
ಬೈ ಡಿಫಾಲ್ಟ್ ಆಲ್ ಸಬ್ಸ್ಕ್ರೈಬರ್ಸ್ ಇರುತ್ತೆ. ಇದನ್ನ ನೀವು ಡಿಫಾಲ್ಟ್ ಆಗಿ ನೀವು ನೆನ್ಪಿಟ್ಕೋಬಹುದು, ಇಲ್ಲದ್ರೆ ನೀವು ಮರ್ತೋಗಿದ್ರೆ ವಿಲ್ ರೀಕಾಲ್ ಇಟ್, ದಟ್ಸ್ ನಾಟ್ ಅನ್ ಇಶ್ಯೂ. ಇಮೇಲು, ರೆಸಿಪಿಯೆಂಟ್ಸ್, ಸೆಂಡ್ ಕ್ಲಾಸಿಫಿಕೇಶನ್ ಮತ್ತೆ ಪಬ್ಲಿಕೇಶನ್ ಲಿಸ್ಟ್ ಬೇಕೇ ಬೇಕು. ದೀಸ್ ಆರ್ ದಿ 4 ಥಿಂಗ್ಸ್ ವಿಚ್ ಇಸ್ ರಿಕ್ವೈರ್ಡ್ ಆಲ್ವೇಸ್ ಟು ಸೆಂಡ್ ಅನ್ ಇಮೇಲ್. ಸೊ ನಿಮಗೆ ಇದಕ್ಕೆ ಮುಂಚೆ ಒಂದ್ಸತಿ ಇಮೇಲ್ ಕಳಿಸಿದ್ದೀರಾ ನೆನಪಿದ್ರೆ ದಟ್ಸ್ ಫೈನ್, ಇಲ್ಲ ಅಂದರೆ ವಿಲ್ ಬಿ ಡೂಯಿಂಗ್ ದಟ್ ಒನ್ಸ್ ಅಗೇನ್ ಕೂಡ. ಆಯಿತಾ? ಫಸ್ಟ್ ನಾರ್ಮಲಿ ಕಳಿಸ್ತೀನಿ, ಆಮೇಲೆ ಜರ್ನಿ ಬಿಲ್ಡ್ರಿಂದ ಕಳಿಸ್ತೀನಿ. ಎಲ್ಲ ಒಂದೊಂದೇ ಇಮೇಲ್ ಹೋಗುತ್ತೆ ಇವತ್ತು, ದಟ್ಸ್ ಫೈನ್. ಮೋಸ್ಟ್ಲಿ ನಮ್ಮ ಇಂಟರ್ನೆಟ್ ಏನೋ ಇಶ್ಯೂ ಇರ್ಬೋದು. ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಮಾರ್ಕೆಟಿಂಗ್ ಕ್ಲೌಡ್ ಲಾಗಿನ್ ಆಗ್ತಾ ಇದೆ. ಇಮೇಲ್ ಸ್ಟುಡಿಯೋ ಬರ್ತೀನಿ. ಇಮೇಲ್ ಕಳಿಸೋದಕ್ಕೆ ಈ 4 ಕಾಂಪೊನೆಂಟ್ ತೋರಿಸ್ತೀನಿ ಈಗ. ಇಮೇಲು, ರೆಸಿಪಿಯೆಂಟ್ಸು, ಸೆಂಡ್ ಕ್ಲಾಸಿಫಿಕೇಶನ್ ಮತ್ತೆ ಪಬ್ಲಿಕೇಶನ್ ಲಿಸ್ಟ್. ಕಂಟೆಂಟ್ ಟ್ಯಾಬ್ ಆಸ್ ಯೂಶುವಲ್. ನೀವು ಇದನ್ನ ಮುಂಚೆನೂ ಮಾಡಿರ್ತೀರಾ, ಮಾಡಿದ್ರೆ ಇನ್ನೊಂದ್ಸತಿ ಮಾಡಿ, ಏನು ತೊಂದರೆ ಇಲ್ಲ. ಸರ್ ನಮ್ಮ ಹತ್ರ ಮಾಸ್ಟರ್ ಡೇಟಾ ಇದೆ. ಟೂಲ್ ಸ್ವಲ್ಪ ಸ್ಲೋ ಇದೆ. ಫೋರ್ ಟ್ಯಾಬ್, ಕಂಟೆಂಟ್ ಟ್ಯಾಬ್, ಇಲ್ಲಿ ನಾನು ಇಮೇಲ್ ಕಳ್ಸೋಕ್ಕಾಗೋದು. ದಟ್ಸ್ ರೀಸನ್ ಓಕೆ ನೌ ಐ ಹ್ಯಾವ್ ದಿಸ್ ಫೋಲ್ಡರ್. ಸೊ ಇಲ್ಲಿ ಒಂದೇ ಒಂದು ಇಮೇಲ್ ಇದೆ. ಪ್ರಾಬಬ್ಲಿ ವಿ ಮೈಟ್ ಹ್ಯಾವ್ ಕ್ರಿಯೇಟೆಡ್ ಕಪಲ್ ಆಫ್ ಮೋರ್ ಇಮೇಲ್ಸ್, ದಟ್ ಇಸ್ ಫೈನ್. ಸೊ ಕ್ರಿಯೇಟ್ ಮಾಡಿರ್ತೀರಾ ನೀವು. ಸೊ ಐ ವಿಲ್ ಬಿ ಕ್ರಿಯೇಟಿಂಗ್ ಸಮ್ ಇಮೇಲ್ಸ್ ಟುಡೇ. ಆಯ್ತಾ? ವೆಲ್ಕಮ್ ಫೋಲ್ಡರ್ ಮಾಡ್ತೀನಿ. ಬರ್ತ್ಡೇ ಫೋಲ್ಡರ್ ಮಾಡ್ತೀನಿ, ಬಿಕಾಸ್ ವಿಲ್ ಬಿ ಡೂಯಿಂಗ್ ದಟ್. ವೆಲ್ಕಮ್ ಫೋಲ್ಡರ್, ಬರ್ತ್ಡೇ ಫೋಲ್ಡರ್ ಆ್ಯಂಡ್ last day for reference. So welcome folder ಅಲ್ಲಿ I'll be creating 3 email which ಅದು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆನೂ, ಆಮೇಲೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅಜೆಂಡಾ ಇಸ್ ಟು ಲರ್ನ್ ದಿ ಸಿಂಗಲ್ ಸೆಂಡ್ ಜರ್ನಿ. ಅದಕ್ಕೂ ಮುಂಚೆ ನಾರ್ಮಲಿ ಒಂದ್ಸತಿ ಗೊತ್ತಿರಲಿ ಅಂತ ಅಷ್ಟೇ. ವೆಲ್ಕಮ್ ಇಮೇಲ್ಸ್ 3 ಇಮೇಲ್ ಇದೆ. ಸೊ ಲೆಟ್ ಮಿ ಕ್ರಿಯೇಟ್ ದೋಸ್ ಇಮೇಲ್ಸ್ ಆ್ಯಂಡ್ ಟೆಸ್ಟ್ ಇಟ್. ಓಕೆನಾ? ಯಾವಾಗಲೂ ಅದು ಮಾಡಲೇಬೇಕು. ಸೊ ಬರ್ಡೇ ಇಮೇಲು, ಕ್ಲಾಸಲ್ ಇಮೇಲು, ವೆಲ್ಕಮ್ ಇಮೇಲ್ ಇದೆ. ಸೊ ಫೋಲ್ಡರ್ ಇದೆ. ಸೊ ಇದರಲ್ಲಿ ಇಮೇಲ್ಸ್ ಅಂತ ಸಬ್ ಫೋಲ್ಡರ್ ಮಾಡಿ ಅಲ್ಲಿ ಕ್ರಿಯೇಟಿಂಗ್ ದೋಸ್ ಇಮೇಲ್. ನೀವು ಇದಕ್ಕೆ ಮುಂಚೆ ಮಾಡಿರ್ಬೋದು, ನೀವೆಲ್ಲ ಮಾಡಿದ್ದೆ ವಿಡಿಯೋ ನೋಡ್ಕೊಂಡು ಮಾಡಿ. ಫೈಲ್ಸ್ ಇಲ್ಲ ಅಂದರೆ ನಾನು ಹೇಳ್ತೀನಿ. ಸೊ ಕ್ರಿಯೇಟ್ ಇಮೇಲ್ ಮೆಸೇಜ್, HTML ಇಮೇಲ್. I'll be creating 3 emails. Welcome email 1, December 18, 2024. And then it will be welcome email 2 and welcome email 3. ಇದೆಲ್ಲ ವರ್ಕ್ ಆದರೆ ವೆಲ್ ಅಂಡ್ ಗುಡ್, ವರ್ಕ್ ಆಗಲಿಲ್ಲ ಅಂದರೆ ಫಿಕ್ಸ್ ಮಾಡಬೇಕಾಗುತ್ತೆ ನಾನು. ಆಯಿತಾ? ದಿಸ್ ವಿಲ್ ಬಿ ದಿ ನೇಮ್, ಎಲ್ಲ ನೋಟ್ಸಲ್ಲಿ ಇರುತ್ತೆ. ಆ್ಯಂಡ್ ಮರೀದೇನು ನಿಮ್ಮ ಹೆಸರು ಹಾಕಬೇಕು. ವೆರಿ ಮಚ್ ಇಂಪಾರ್ಟೆಂಟ್. ವೆಲ್ಕಮ್ ಇಮೇಲ್ 1, December 18, 2024. ಚಂದ್ರ ಸೇವ್. ಪ್ರತಿ ಸತಿ ಇಮೇಲ್ ಬಿಲ್ಡ್ ಮಾಡಬೇಕು. ಇದು ನೆನ್ಪಿಟ್ಕೊಡಿ. ಏನೇನು ಬೇಕು ನಮ್ಗೆ ಈಗ. ಸೊ ಕಂಟೆಂಟ್ ಬೇಕು, ಕಂಟೆಂಟ್ ರೆಡಿ ಇದೆ, ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ಬೇಕು. ವೆರಿ ಗುಡ್. ಸೊ ವೆಲ್ಕಮ್ ಟು, ಥ್ಯಾಂಕ್ ಯು. A simple email and ತುಂಬಾ ಸಿಂಪಲ್ ಇಮೇಲ್, ಎಲ್ಲ ಡ್ರ್ಯಾಗ್ ಅಂಡ್ ಡ್ರಾಪ್ ಇರುತ್ತೆ. ಸೊ ಅಜೆಂಡಾ ಇಸ್ ಟು ಲರ್ನ್ ಹೌ ಟು ಸೆಂಡ್ ಅನ್ ಇಮೇಲ್ ಫ್ರಮ್ ಅ ಮ್ಯಾನ್ಯುಯಲ್ ಪ್ರೋಸೆಸ್ ನೋನ್ ಆಸ್ ಸೆಂಡ್ ಫ್ಲೋ. ಬೇರೆ ಬೇರೆ ಸೆನ್ಸ್ ಎಲ್ಲ ಇವಾಗ ಹೇಳ್ತೀನಿ ನಾನು. ಜರ್ನಿ ಬಿಲ್ಡರ್ ಏನು? ಅದು ಒಂದು ಟೂಲ್ ಅಷ್ಟೇ ವಿತ್ ಇನ್ ಮಾರ್ಕೆಟಿಂಗ್ ಕ್ಲೌಡ್. ದಟ್ ಇಸ್ ಆಲ್ಸೋ ಒನ್ ಆಫ್ ಯುವರ್ applications. Welcome email 2. And ಇದು subject line will be let's get to know each other. Personalize ಮಾಡಬೇಕು. Will deeply dive into that one later. So welcome email 2 ಆಯಿತು. Now it is welcome email 3.
HTML, save, next. What are we waiting for? This will be the, so ಈಗ ಇಮೇಲ್ ಕಳಿಸ್ಬೇಕು ನಾವು. ಆಸ್ ಎ ಮೆನ್ಷನ್ ನನ್ನ ಹತ್ರ ಇಮೇಲ್ ರೆಡಿ ಇದೆ. ಇಮೇಲ್ ರೆಡಿ ಇದೆ. ರೆಸಿಪಿಯನ್ಸ್ ಅಂದ್ರೆ ನಿಮ್ ಡೇಟಾ ಎಕ್ಸ್ಟೆನ್ಷನ್ 1011 ಸಬ್ಸ್ಕ್ರೈಬರ್ಸ್ ಡೇಟಾ ಎಕ್ಸ್ಟೆನ್ಷನ್ ಹೋದ್ರೆ ಯು ವಿಲ್ ಗೆಟ್ ದಟ್. ಫಸ್ಟ್ ಇದನ್ನ ಯಾವಾಗಲೂ ಮಾಡಬೇಕಾಗಿರೋ ಕೆಲಸಗಳು. ಸೊ ಚಂದ್ರ, ಇಲ್ಲಿ ನನ್ನ ಡೇಟಾ ಎಕ್ಸ್ಟೆನ್ಷನ್ ಇದೆ, 2 ರೆಕಾರ್ಡ್ ಇಟ್ಕೊಂಡಿದ್ದೀನಿ, ದಟ್ ಇಸ್ ಫೈನ್. ಸೊ ಇಲ್ಲಿ ಸಬ್ಸ್ಕ್ರೈಬರ್ ಕೀ ಇಮೇಲ್ ಅಡ್ರೆಸ್ ಫಸ್ಟ್ ನೇಮ್ ಇದೆ, ಗಮನ ಇಡಿ. ಇದು ನಿಮ್ಮ ಹತ್ರನೂ ಈ ಡೇಟಾ ಎಕ್ಸ್ಟೆನ್ಷನ್ ಇದೆ, ಇದಕ್ಕೆ ಇಮೇಲ್ ಕಳಿಸ್ಬೇಕು ಈಗ. ಬಟ್ ಬಿಫೋರ್ ಸೆಂಡಿಂಗ್ ದಿ ಇಮೇಲ್ ನೀವು ಅದನ್ನ ಟೆಸ್ಟ್ ಮಾಡ್ಕೋಬೇಕಾಗುತ್ತೆ. ಟೆಸ್ಟ್ ಮಾಡೋದೇನು, ವೆರಿ ಸಿಂಪಲ್. ಆ ಡಿ ಹೋಗ್ಬಿಟ್ಟು ಚೆಕ್ ಮಾಡ್ಬೇಕು, ಎರರ್ ಬರಬಾರ್ದು. ಹೆಂಗೆ ಅಂತ ತೋರಿಸ್ತೀನಿ. ಯಾವುದಾದ್ರೂ ಇಮೇಲ್ ಪಿಕ್ ಮಾಡಿ. ಸೊ ವೆಲ್ಕಮ್ ಇಮೇಲ್ ಪಿಕ್ ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸೆಂಡ್ ಪಕ್ಕ ಒಂದು ಡ್ರಾಪ್ ಡೌನ್ ವಿಚ್ ಇಸ್ ಪ್ರಿವ್ಯೂ ಆ್ಯಂಡ್ ಟೆಸ್ಟ್. ಪ್ರಿವ್ಯೂ ಆ್ಯಂಡ್ ಟೆಸ್ಟ್ ಕ್ಲಿಕ್ ಮಾಡಿ, ಈ ಫೋಲ್ಡರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಡೇಟಾ ಎಕ್ಸ್ಟೆನ್ಷನ್ಸ್ ಹೋಗಿ ಎಲ್ಲ ಕ್ಲಿಕ್, ಯಾವುದಾದ್ರೂ ಒಂದು ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ. ನಿಮಗೆ ಈ ಎರರ್ ಬರಬಾರ್ದು. ಎರರ್ ಹೆಂಗ್ ಬರುತ್ತೆ ಅದನ್ನು ನೋಡೋಣ. ಸೊ ಇಲ್ಲಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡ್ತೀನಿ, ವೆಲ್ಕಮ್ ಇಮೇಲ್ 1 ತಗೋದು. ಇದನ್ನ ಪ್ರಿವ್ಯೂ ಅಂಡ್ ಟೆಸ್ಟ್ ಮಾಡಿದಾಗ ಸೇಮ್ ಫೋಲ್ಡರ್ ಇದೆ. ಪ್ರಿವ್ಯೂ ಅಂಡ್ ಟೆಸ್ಟ್ ಅಲ್ಲಿ ಫೋಲ್ಡರ್ ನೋಡಿ, ಇಲ್ಲಿ ಎರರ್ ಬರ್ತಾ ಇದೆ ನೋಡಿ, ಆಯ್ತಾ. ಈ ಎರರ್ ಇನಿಷಿಯಲಿ ನನ್ನ ಸ್ಕ್ರೀನಿಂದ ಓದೋದು ಕಷ್ಟ ಆಗುತ್ತೆ. ಈ ಎರರ್ ಏನು ಅಂತ ನನಗೆ ಗೊತ್ತು. ಎರರ್ ಏನಿಗೆ ಬರ್ತಾ ಇದೆ ಅಂದ್ರೆ, ಈ ಇಮೇಲ್ ಅಲ್ಲಿ ಪರ್ಸನಲೈಸೇಷನ್ ಇದೆ, $%, ಇಲ್ಲೊಂದಿದೆ, ಇಲ್ಲೊಂದಿದೆ. ಇದೇನ್ ಮಾಡ್ತಾ ಇದೆ ಅಂದ್ರೆ, ಈ ಪರ್ಸನಲೈಸೇಷನ್ ಇರೋದ್ರಿಂದ ಇದು ಈ ಡೇಟಾ ಎಕ್ಸ್ಟೆನ್ಷನ್ ಇಲ್ಲಿ ಏನ್ ಕಾಣಿಸ್ತಾ ಇದೆಯೋ, ಲೆಟ್ ಮಿ ಮಾರ್ಕ್ ಇಟ್, ಇದು ಈ ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ ಫೀಲ್ಡ್ ಆಗಿಲ್ಲ, ಹಾಗಾಗಿ ಎರರ್ ಬರ್ತಾ ಇದೆ. ಇಲ್ಲ ಇದನ್ನ ರಿಮೂವ್ ಮಾಡಬೇಕು ನಾನು, ಅಥವಾ ಫಿಕ್ಸ್ ಮಾಡಬೇಕು. ಫಸ್ಟ್ ಟೈಮ್ ಫಿಕ್ಸ್ ಆಗುತ್ತೆ. ಆಪ್ಟಿನ್ ಸೋರ್ಸ್ ನಮ್ದು ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೆ, ಓಕೆನಾ. ಸೊ ಹೋಗ್ತಾ ಹೋಗ್ತಾ ಇದನ್ನು ಡೀಟೇಲ್ ಆಗಿ ಕಲಿತೀನಿ. ನಾವು ನಾನೀಗ ಫಿಕ್ಸ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಸ್ಕ್ರಾಲ್ ಮಾಡಿ ಲೈನ್ ನಂಬರ್ 139, ಇದು ಫಸ್ಟ್ ನೇಮ್. ಸ್ಪೇಸ್ ಇತ್ತು, ಸ್ಪೇಸ್ ರಿಮೂವ್ ಮಾಡ್ತೀವಿ. ಆಪ್ಟಿನ್ ಸೋರ್ಸ್ ಅಂತ ಇದೆ. ಹೆಲೋ ಅಂಡ್ ವೆಲ್ಕಮ್, ಥ್ಯಾಂಕ್ ಯು ಫಾರ್ ಸೈನಿಂಗ್ ಅಪ್ ಬೈ ಆಪ್ಟಿನ್ ಸೋರ್ಸ್. ಈ ಆಪ್ಟಿನ್ ಸೋರ್ಸ್ ಅಂತ ಏನ್ ಕಾಣಿಸ್ತಾ ಇದೆ ನಿಮಗೆ, ಈ ಆಪ್ಟಿನ್ ಸೋರ್ಸ್ ವಿಲ್ ಬಿ ಮೇಡ್ ಆಸ್ ವೆಬ್. ವೆರಿ ಸಿಂಪಲ್, ಸೈನ್ ಅಪ್ ಬೈ ವೆಬ್. ಸೊ ಈಗ ಸೇವ್ ಮಾಡಿ ನೆಕ್ಸ್ಟ್ ಹೋದ್ರೆ ನನಗೆ ನನ್ನ ಹೆಸರು ಕಾಣಿಸುತ್ತೆ, ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ನೇಮ್ ಏನಿದೆ ಚಂದ್ರ, ಅದೇ ಇಲ್ಲಿ ಇಮೇಲ್ ಅಲ್ಲಿ ಕಾಣಿಸ್ತಾ ಇದೆ. ಹೆಲೋ ಅಂಡ್ ವೆಲ್ಕಮ್, ಥ್ಯಾಂಕ್ ಯು ಫಾರ್ ಸೈನಿಂಗ್ ಅಪ್ ಬೈ ವೆಬ್. ಇದನ್ನ ಟೆಸ್ಟ್ ಮಾಡೋದೇ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಥಿಂಗ್ಸ್ ವಾಟ್ ವಿಲ್ ಡು. ಬಟ್ ಇದಕ್ಕೆ ಹೋಗಿ ಈಗ ನಾನು ಇಮೇಲ್ ಕಳಿಸ್ಬೇಕು. ಸೊ ಇಮೇಲ್ ಕಳಿಸ್ಬೇಕಾದ್ರೆ ಟ್ರೈನಿಂಗ್ ಅಲ್ಲಿ ಇರೋದ್ರಿಂದ ಟ್ರ್ಯಾಕಿಂಗ್ ಸೆನ್ಸ್ ಅಲ್ಲಿ ಹೋಗ್ಬಿಟ್ಟು ಸೇಮ್ ಈಗ ಎಲ್ಲ ನೆನ್ಪಿಟ್ಕೋಬೇಕಾದ್ರೆ ಇದೊಂದು. ಸೊ ಪಬ್ಲಿಕೇಶನ್ ಲಿಸ್ಟ್ ಅಂತ ಏನಿದೆಯೋ ಇದು ಒಂದು ಮಾತ್ರ ನೀವೆಲ್ಲ ನಂದನ್ನು ಫಾಲೋ ಮಾಡ್ತೀವಿ, ಓಕೆನಾ. ಸೊ ಇಲ್ಲಿ ಚಂದ್ರ, ಇಲ್ಲಿ ಸುಮಾರು ಇಮೇಲ್ಗಳು ಹೋಗ್ತಾ ಇದೆ ನೋಡಿ. 11ಕ್ಕೆ, 12ಕ್ಕೆ, 13, 15, 16, 17, 18 ಇಷ್ಟು ಇಮೇಲ್ ಹೋಗ್ತಾ ಇದೆ, ಓಕೆನಾ. ನಾನು ಚೆಕ್ ಮಾಡೋಣ ಎಲ್ಲಿಂದ ಹೋಗ್ತಾ ಇದೆ ಅಂತ. ಈಗ ನಾನು ಇಮೇಲ್ ಕಳಿಸೋದು ತುಂಬಾ ಸಿಂಪಲ್. ಇದಕ್ಕೆ ಮುಂಚೆನೂ ಕಳಿಸಿದ್ದೀರಾ ನೀವು, ಇವತ್ತೊಂದ್ಸತಿ ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಈ 4 ಕಾಂಪೊನೆಂಟ್ ಮೇಲೆ ಹೋಗುತ್ತಲ್ಲ. ಮೊದಲನೇದು, ಸೊ ನಿಮ್ಗೆ ಇಮೇಲ್ ಬೇಕು. ಸೊ ಇಮೇಲ್ಗೆ ಹೋಗ್ತೀನಿ, ಯಾವ ಇಮೇಲ್ ಬೇಕು ಪಿಕ್ ಮಾಡಿ, ಟೆಸ್ಟ್ ಆಗಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಮಾಡಿದ್ರೆ ಇದನ್ನ ನಾವು ಸೆಂಡ್ ಫ್ಲೋ ಅಂತ ಕರಿತೀವಿ. ಅದನ್ನ ಲಿಸ್ಟ್ ಹಾಕೊಡ್ತೀನಿ ನಾನು. ಮೊದಲನೇ ಸ್ಕ್ರೀನ್, ಇಲ್ಲಿ 4 ಸ್ಕ್ರೀನ್ ಇದೆ. ಡಿಫೈನ್ ಪ್ರಾಪರ್ಟೀಸ್,
select the audience, configure the delivery, review and send. ಇದು ನನ್ನ ಇಮೇಲ್ ನೇಮ್, ಇದು ಸಬ್ಜೆಕ್ಟ್ ಲೈನ್, ಇದು ಸೆಂಡ್ ಕ್ಲಾಸಿಫಿಕೇಶನ್. ಇಲ್ಲಿ ನಿಮಗೆ ಫ್ರಮ್ ನೇಮ್ ಕಾಣಿಸ್ತಾ ಇದೆ ಅಂಡ್ ಫ್ರಮ್ ಇಮೇಲ್ ಕಾಣಿಸ್ತಾ ಇದೆ. ಈ ಸ್ಕ್ರೀನ್ ಅಲ್ಲಿ ಏನೇನು ಮುಗೀತು ಅಂತ ಹೇಳ್ತೀನಿ. ಒಂದು ಇಮೇಲ್ ಮುಗೀತು, ಇನ್ನೊಂದು ಸೆಂಡ್ ಕ್ಲಾಸಿಫಿಕೇಶನ್ ಮುಗೀತು. ಇದೆ ಸೆಂಡ್ ಕ್ಲಾಸಿಫಿಕೇಶನ್ ಅಲ್ಲಿ ಫ್ರಮ್ ನೇಮು ಮತ್ತೆ ಫ್ರಮ್ ಇಮೇಲ್ ಇರುತ್ತೆ. ಸೆಕೆಂಡ್ ಸ್ಕ್ರೀನ್ ಅಲ್ಲಿ ನಿಮ್ ಆಡಿಯನ್ಸ್ ಸೆಲೆಕ್ಟ್ ಮಾಡ್ತೀರಾ, ವಿಚ್ ಇಸ್ ರೆಸಿಪಿಯಂಟ್ಸ್. ಸೊ ಡೇಟಾ ಎಕ್ಸ್ಟೆನ್ಷನ್ಸ್ ಹೋಗಿ ನಿಮ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಟಾರ್ಗೆಟ್ ಡೇಟಾ ಎಕ್ಸ್ಟೆನ್ಷನ್ ಮಾಡಿ. ಈ ಸ್ಕ್ರೀನ್ ಅಲ್ಲಿ ನಿಮ್ಗೆ ರೆಸಿಪಿಯಂಟ್ಸ್ ಮುಗಿಯುತ್ತೆ ಮತ್ತು ಪಬ್ಲಿಕೇಶನ್ ಲಿಸ್ಟ್ ಮುಗಿಯುತ್ತೆ. ಈ ಪಬ್ಲಿಕೇಶನ್ ಲಿಸ್ಟ್ ಇಲ್ಲೇ ಇದೆ ನೋಡಿ, ಸೆಲೆಕ್ಟ್ ಪಬ್ಲಿಕೇಶನ್ ಲಿಸ್ಟ್. ಈ ಸ್ಕ್ರೀನ್ ಅಲ್ಲಿ ನೀವು ಆಲ್ ಸಬ್ಸ್ಕ್ರೈಬರ್ ಸೆಲೆಕ್ಟ್ ಮಾಡಬೇಕು ಅಥವಾ ಯೂಸರ್ ಡಿಫೈನ್ ಮಾಡಬೇಕು. ಈ ಫೋಲ್ಡರ್ ಇರುತ್ತೆ. ಸದ್ಯಕ್ಕೆ ನಮ್ಮ ಹತ್ರ ಇಲ್ಲದೆ ಇರೋದ್ರಿಂದ ಆಲ್ ಸಬ್ಸ್ಕ್ರೈಬರ್ ಸೆಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಮೂರನೇ ಸ್ಕ್ರೀನ್ ಅಲ್ಲಿ ನೀವು ಯಾವಾಗ ಕಳಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ, ಕ್ಲಿಕ್ ಮತ್ತೆ ಸೆಂಡ್ ಆಫ್ ಡೇಟಾ ಯಾವ ಫೋಲ್ಡರ್ ಅಲ್ಲಿ ಬೇಕು ಅಂತ ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಮ್ಯಾಂಡೇಟರಿ ಅಲ್ಲ, ಇಟ್ಸ್ ಬೆಸ್ಟ್ ಪ್ರಾಕ್ಟೀಸ್. ನಾಲ್ಕನೇ ಸ್ಕ್ರೀನ್ ಅಲ್ಲಿ ಎಲ್ಲಾನು ಚೆಕ್ ಮಾಡ್ಕೋತೀರಾ. ನಿಮ್ಮ ಇಮೇಲ್ ನೇಮು, ಸಬ್ಜೆಕ್ಟ್ ಲೈನು, ಪ್ರೀ ಹೆಡರು, ಫ್ರಮ್ ನೇಮು, ಫ್ರಮ್ ಇಮೇಲು, ಪ್ರೀ ಹೆಡರು, ನಿಮ್ಮ ಇಮೇಲ್ ಕಂಟೆಂಟು, ಟಾರ್ಗೆಟೆಡ್ ಆಡಿಯನ್ಸ್ ಯಾರು ಅಂದರೆ ರೆಸಿಪಿಯೆಂಟ್ಸು, ಪಬ್ಲಿಕೇಶನ್ ಲಿಸ್ಟ್ ಯಾವುದು, ಟೋಟಲ್ ಟಾರ್ಗೆಟೆಡ್ ಎಷ್ಟು ಜನ, ಇದು ಇನ್ನೂ ನಾವು ವರ್ಕ್ ಮಾಡಿಲ್ಲ, ವಿಲ್ ವರ್ಕ್ ಆನ್ ಇಟ್. ಅದು ಬಿಟ್ಟರೆ ಡೆಲಿವರಿ ಆಪ್ಷನ್ ಯಾವಾಗ ಕಳಿಸ್ಬೇಕು, ಇಮಿಡಿಯೇಟ್ಲಿ. ಕ್ಲಿಕ್ಸ್ನ ಟ್ರ್ಯಾಕ್ ಮಾಡಬೇಕಾ, ಹೌದು. ಸೆಂಡ್ ಆಫ್ ಡೇಟಾ ಕೊಡಬೇಕಾ, ಹೌದು. ಸಪ್ರೇಷನ್ ಈ ಮೂರು ಇನ್ನೂ ಡಿಸ್ಕಸ್ ಮಾಡಿಲ್ಲ, ವಿಲ್ ಡಿಸ್ಕಸ್. ಅದಾದ್ಮೇಲೆ ಈ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಲೇಬೇಕು, ಆಮೇಲೆ ಸೆಂಡ್ ಕೊಡಿ. ದಿಸ್ ಇಸ್ ಹೌ ಯು ವಿಲ್ ಮೇಕ್ ಅ ಸೆಂಡ್ ಮ್ಯಾನ್ಯಲ್. ಸೇಮ್ ಥಿಂಗ್ ವಿಚ್ ವಿಲ್ ಬಿ ಅಚೀವ್ಡ್ ಇನ್ ಜರ್ನಿ ಬಿಲ್ಡರ್. ಸೊ ಫಸ್ಟ್ ಟೈಮ್ ಎಲ್ಲರೂ ಜರ್ನಿ ಬಿಲ್ಡರ್ ಬರ್ತಾ ಇದ್ದೀರಾ, ವಾಚ್ ಮಾಡಿ. ಸೊ ಫಸ್ಟ್ ಅಲ್ಲಿ ಗೋ ಟು ಜರ್ನಿ ಬಿಲ್ಡರ್. ಆಸ್ ಯೂಶುವಲ್ ನೀವು ಫೋಲ್ಡರ್ ಸ್ಟ್ರಕ್ಚರ್ ಮಾಡಲೇಬೇಕು ಅನ್ಡೌಟೆಡ್ಲಿ. ಸೊ ನಾರ್ಮಲ್ ಮ್ಯಾನ್ಯಲ್ ಸೆಂಡ್ ಮಾಡೋದ್ರೆ ಸೇಮ್ ಸಿಂಗಲ್ ಸೆಂಡ್ ಜರ್ನಿಗೂ ಬರುತ್ತೆ. ಅಡ್ವಾಂಟೇಜ್ ಏನು, ಹೋಗ್ತಾ ಹೋಗ್ತಾ ಕಲಿತೀವಿ. ಆಸ್ ಆಫ್ ನಾವು ಏನು ಇಮೇಲ್ ಕಳಿಸ್ಬೇಕು ಅಂತಿದ್ರು ನಾವು ಇಷ್ಟು ಫಂಡಮೆಂಟಲ್ ಮಾಡ್ತೀವಿ. ಇಲ್ಲೂ ಅಷ್ಟೇ ಮಾಡಿ. ಸೊ ಥರ್ಡ್ ಸ್ಟೇಜ್ ಬ್ಯಾಕ್ let's see people. ಓಕೆ. ಸೊ ಫಸ್ಟ್ ಫೋಲ್ಡರ್. ಸೊ ಗೌತಮ್, ಗುರು, ಕಿರಣ್, ನಿಖಿಲ್, ಪುಟ್ಟರಾಜು ಇದೆ. ಸೊ ನಾನು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಇದರಲ್ಲಿ ಸಬ್ ಫೋಲ್ಡರ್ ಬಂದು ಸಿಂಗಲ್ ಸಂಜೆ. ಸೊ ಫಸ್ಟ್ ಟೈಮ್ ಎವರ್ ಬರ್ತಾ ಇರೋದ್ರಿಂದ ಇಟ್ ಇಸ್ ಆಲ್ ನ್ಯೂ. ಸೊ ಸಿಂಗಲ್ ಸೆಂಡ್ ಜರ್ನಿ ಫೋಲ್ಡ್ ಸೆಲೆಕ್ಟ್ ಮಾಡಿ ಬಿಡಿ, ತೊಂದರೆ ಇಲ್ಲ. ಆನ್ ದ ರೈಟ್ ಟಾಪ್ ಇಲ್ಲಿ ಎಷ್ಟು ಟ್ಯಾಬ್ಸ್ ಇದೆ, ಯಾವಾಗಲೂ ಟ್ಯಾಬ್ಸ್ ನೋಡ್ಕೋಬೇಕು. ಜರ್ನೀಸ್, ಈವೆಂಟ್ಸ್, ಹಿಸ್ಟ್ರಿ, ಟೆಂಪ್ಲೇಟ್ ಮತ್ತು ಸಿಸ್ಟಮ್ ಆಪ್ಟಿಮೈಸೇಷನ್ ಇದೆ. ಟೋಟಲಿ 5. ಜರ್ನೀಸ್ ಅಂದರೆ ಫಸ್ಟ್ ಟ್ಯಾಬ್ ಅಲ್ಲಿ ಜರ್ನಿ ಡ್ಯಾಶ್ಬೋರ್ಡ್ ಇದೆ ಆ್ಯಂಡ್ ವಿಲ್ ಬಿ ಕ್ರಿಯೇಟಿಂಗ್ ಎ ಫಸ್ಟ್ ಜರ್ನಿ. ಕ್ರಿಯೇಟ್ ನ್ಯೂ ಜರ್ನಿ. ಇಲ್ಲಿ 3 ಆಪ್ಷನ್ ಇದೆ: ಮಲ್ಟಿ ಸ್ಟೆಪ್ ಜರ್ನಿ, ಸಿಂಗಲ್ ಸೆಂಡ್ ಜರ್ನಿ, ಟ್ರಾನ್ಸಾಕ್ಷನ್. ಸಿಂಗಲ್ ಸೆಂಡ್ ಜರ್ನಿಲಿ 3 ಆಪ್ಷನ್ ಇದೆ: ಇಮೇಲ್, SMS, ಪುಷ್. ನಾವು ಇಮೇಲ್ ಮೇಲೆ ವರ್ಕ್ ಮಾಡೋದು ಜಾಸ್ತಿ. ಸೊ ವಿ ಆರ್ ಕ್ರಿಯೇಟಿಂಗ್ ಅವರ್ ಫಸ್ಟ್ ಸಿಂಗಲ್ ಸೆಂಡ್ ಜರ್ನಿ. ಇದನ್ನ ನಾನು ವೆಲ್ಕಮ್ ಇಮೇಲ್, ಸಿಂಗಲ್ ಸೆಂಡ್ ಜರ್ನಿ ಫಾಲೋಡ್ ಬೈ ಮೇಲ್ ಈ ಹೆಸರಲ್ಲಿ ಬರೀತೀನಿ. ಎಂಟರ್ ಹೊಡಿತೀನಿ, ಪೆನ್ಸಿಲ್ ಐಕಾನ್, ಸಿಂಗಲ್ ಸೆಂಡ್ ಜರ್ನಿ, ಇಮೇಲ್ ಕ್ರಿಯೇಟ್. ಒಂದು ನಿಮಿಷ ಶೇರ್ ಮಾಡಿದ್ದೀನಿ, ಯಾರು ಮಾಡಕ್ಕೆ ಹೋಗ್ಬೇಡಿ, ಮರೀದೆ ನಿಮ್ಮ ಹೇಳ್ಬಿಡಿ, ಏನ ವೆಯ್ಟ್ ಮಾಡಿ.
ಇಲ್ಲಿ ಸಿಂಪಲ್ ಆಗಿ ಅದು ಹೇಳ್ತಾರೆ 3 ವಿಷಯ. ಡೇಟಾ ಎಕ್ಸ್ಟೆನ್ಷನ್ ತಗೊಳ್ಳಿ, ಇಮೇಲ್ ಕ್ರಿಯೇಟ್ ಮಾಡಿ, ಯಾವಾಗ ಬೇಕೋ ಅವಾಗ ಕಳಿಸ್ಕೊಳ್ಳಿ. ಆಸ್ ಸಿಂಪಲ್ ಆಗಿ ಬೇಡ. ನಾನೀಗ ಆಲ್ರೆಡಿ ಹೆಸರು ಕೊಟ್ಟಿರೋದ್ರಿಂದ ಸೇವ್ ಮಾಡ್ತೀನಿ. ಸೇವ್ ಮಾಡಿದಾಗ ಈ ಪಾಪಪ್ ಬರುತ್ತೆ, ಆವಾಗ ನೀವು ಫೋಲ್ಡರ್ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾರ್ಮಲ್ ಇನ್ನೊಂದು 5 ನಿಮಿಷದ ಮುಂಚೆ ಹೆಂಗೆ ಇಮೇಲ್ ಕಳಿಸ್ತೀನೋ, ಯಾವಾಗ ಇಮೇಲ್ ಕಳಿಸ್ಬೇಕು ಸೆಲೆಕ್ಟ್ ಮಾಡಿ. ಆಕ್ಟಿವೇಟ್ ಆದ ತಕ್ಷಣ ಡೇಟ್ ಅಂಡ್ ಟೈಮ್ ಇರುತ್ತೆ. ಆಕ್ಟಿವೇಟ್ ಆದ ತಕ್ಷಣ ಯಾವ ಇಮೇಲ್ ಕಳಿಸ್ಬೇಕು ಸೆಲೆಕ್ಟ್ ಮಾಡಿ. ಸೇಮ್ ಕಾಂಪೊನೆಂಟ್ಸ್ ಏನು ಚೇಂಜ್ ಆಗಲ್ಲ. ಅಬ್ಸರ್ವ್ ಮಾಡಿ, ಇಮೇಲ್ ನಾರ್ಮಲ್ ಇಮೇಲ್ ಸೆಲೆಕ್ಟ್ ಆಗುತ್ತೆ. ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಟೈಮ್ ತಗೊಳುತ್ತೆ. ಇಲ್ಲಿ ಮೆಸೇಜ್ ಸೆಲೆಕ್ಟ್ ಮಾಡಬೇಕು. ಮೆಸೇಜ್ ಕಾನ್ಫಿಗರೇಷನ್, ಡೆಲಿವರಿ ಮತ್ತೆ ಅಡ್ವಾನ್ಸ್ ಬರುತ್ತೆ. ಸೊ ಈ ಡೀಟೇಲ್ ಆಗಿ ಕಲಿತೀವಿ ಅದನ್ನ. ಸೆಲೆಕ್ಟ್ ಮೆಸೇಜ್ ಬಟನ್ ಕ್ಲಿಕ್ ಮಾಡ್ತೀನಿ. ನಾನು ಇವತ್ತು ಕ್ರಿಯೇಟ್ ಮಾಡಿರೋ ಇಮೇಲ್ ಸೆಲೆಕ್ಟ್ ಮಾಡಿ. ಸೇಮ್ ಪ್ರೋಸೆಸ್, ಚಂದ್ರ ಬರ್ಡೇ ವೆಲ್ಕಮ್ ಇಮೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾವ ಇಮೇಲ್ ಬೇಕೋ ಕ್ಲಿಕ್ ಮಾಡ್ತೀನಿ. ಇದೇ ಇಮೇಲ್ ಕ್ಲಿಕ್ ಮಾಡ್ತೀನಿ. ಫಸ್ಟ್ ಒನ್ ಅಬ್ಸರ್ವ್ ಮಾಡಿ. ಸೊ ದಿಸ್ ಇಸ್ ಮೈ ಇಮೇಲ್. ಈ ರೈಟ್ ಟಿಕ್ ಮಾರ್ಕ್ ಇದೆ, ಇದು ಇಮೇಲ್. ಈ ಸ್ಕ್ರೀನಲ್ಲಿ ನೀವು ಸೆಂಡ್ ಕ್ಲಾಸಿಫಿಕೇಶನ್ ತಗೋತೀರಾ. ಡನ್. ಸೊ ಏನೇನಾಯಿತು, ಇಮೇಲ್ ಆಯಿತು, ಸೆಂಡ್ ಕ್ಲಾಸಿಫಿಕೇಶನ್ ಆಯಿತು. ಇನ್ನು ಡೇಟಾ ಎಕ್ಸ್ಟೆನ್ಷನ್ ಪಬ್ಲಿಕೇಶನ್ ಲಿಸ್ಟ್ ತೋರಿಸ್ಬೋದು. ಡೆಲಿವರಿ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಪಬ್ಲಿಕೇಶನ್ ಲಿಸ್ಟ್ ಇರುತ್ತೆ, ವಿಚ್ ಇಸ್ ಆಲ್ಮೋಸ್ಟ್ ಬೇಕು. ನಮ್ಮ ಹತ್ರ ಬೇರೆ ಯಾವುದು ಇಲ್ಲದೆ ಇರೋದ್ರಿಂದ ವಿ ಆರ್ ಗೋಯಿಂಗ್ ಟು ಅಡ್ವಾನ್ಸ್ ಆಪ್ಷನ್. ನಾವು ಏನು ಚೇಂಜ್ ಮಾಡಲ್ಲ, ಮುಂದೊಂದು ದಿನ ಹೇಳ್ಕೊಡ್ತೀನಿ ಯಾವಾಗ ಬೇಕು. ಸೊ ಮೆಸೇಜ್ ತೊಗೊಂಡಿದ್ದಾಯಿತು. ಮೆಸೇಜ್ ಕಾನ್ಫಿಗರೇಷನ್ ಅಲ್ಲಿ ಸೆಂಡ್ ಕ್ಲಾಸಿಫಿಕೇಶನ್ ತೊಗೊಂಡಿದ್ದೀನಿ. ಡೆಲಿವರಿ ಆಪ್ಷನ್ಸ್ ಅಲ್ಲಿ ಪಬ್ಲಿಕೇಶನ್ ಲಿಸ್ಟ್ ತೊಗೊಂಡಿದ್ದೀನಿ. ಡನ್. ಸಮ್ಮರಿ ಡನ್, ಸೇವ್. ಸೊ ಯಾವಾಗ ಕಳಿಸ್ಬೇಕು ಹೇಳಿದ್ದಾಯಿತು, ಇಮೇಲ್ ತಗೊಂಡಿದ್ದಾಯಿತು. ಲಾಸ್ಟ್ ಐಟಮ್ ರೆಸಿಪಿಯಂಟ್, ವಿಚ್ ಇಸ್ ಯೋರ್ ಡೇಟಾ ಎಕ್ಸ್ಟೆನ್ಷನ್. ಸೊ ಇದರಲ್ಲಿ ಈ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಲೆಕ್ಟ್ ಡೇಟಾ ಎಕ್ಸ್ಟೆನ್ಷನ್ ಸಪೋರ್ಟ್. ನಾನು ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಕಾಣಿಸುತ್ತೆ. ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ, ಮೆಸೇಜ್ ಹೇಳುತ್ತೆ ನೋ ಆಕ್ಟಿವ್ ಜರ್ನೀಸ್ ಆರ್ ಯೂಸಿಂಗ್ ದಿಸ್ ಡೇಟಾ ಎಕ್ಸ್ಟೆನ್ಷನ್. ಸಮ್ಮರಿ ಡನ್ ಆ್ಯಂಡ್ ಸೇವ್. ಸೊ ಇಮೇಲ್ನೆಲ್ಲ ಚೆಕ್ ಮಾಡಿದ್ವಿ, ಬಟ್ ಸ್ಟಿಲ್ ಇದು ಎಲ್ಲಾನು ಕಾನ್ಫಿಗರ್ ಮಾಡಿ ವ್ಯಾಲಿಡೇಟ್ ಮಾಡಿ ಸೆಂಡ್ ಬಟನ್ ನೋಡಿದ್ರೆ ಏನು ಡಿಫ್ರೆನ್ಸು? ಇನಿಷಿಯಲಿ ಏನು ಡಿಫ್ರೆನ್ಸ್ ಇಲ್ಲ. ನೀವು ಮ್ಯಾನ್ಯುಯಲಿ ಕಳಿಸಿದ್ರು ಡಿಫ್ರೆನ್ಸ್ ಇಲ್ಲ. ಆಕ್ಟಿವೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ, ಆಕ್ಟಿವೇಟ್ ಮಾಡ್ತೀನಿ, ಸೆಂಡ್ ಮಾಡ್ತೀನಿ. ಸೊ ಇಮೇಲ್ ಹೋಗುತ್ತೆ. ಸೊ ನನಗೆ ನಾರ್ಮಲ್ ಮ್ಯಾನ್ಯುಯಲಿ ಕಳಿಸಿದ 2, ಜರ್ನಿ ಬಿಲ್ಡಿಂಗ್ 2 ಬರುತ್ತೆ ಅಥವಾ ಬರಬೇಕು. ಸೊ ಟೋಟಲ್ ಇಟ್ ಈಸ್ 4. ಓಕೆನಾ? ಸೊ ಸಿಂಗಲ್ ಸೆಂಡ್ ಜರ್ನಿ ವೆರಿ ಸಿಂಪಲ್. ನೀವೆಲ್ಲ ಆರಾಮಾಗಿ ಸಿಂಗಲ್ ಸೆಂಡ್ ಜರ್ನಿ ಮುಗಿಸ್ಬೋದು. ಸಿಂಗಲ್ ಸೆಂಡ್ ಜರ್ನಿ ಮುಗಿಸಿ. ನೇಮ್ ಇಲ್ಲಿದೆ, ಆಕ್ಟಿವೇಟ್ ಆಯಿತು. ನೆಕ್ಸ್ಟ್ 1 or 2 minutes ಐ ವಿಲ್ ಬಿ ಗೆಟಿಂಗ್ ದಿ ಇಮೇಲ್ ಆಲ್ಸೋ. ಸಿಂಗಲ್ ಸೆಂಡ್ ಜರ್ನಿಗೂ ನೀವು ಮ್ಯಾನ್ಯುಯಲ್ ಸೆಂಡ್ ಮಾಡಿದಾಗಲೂ ಏನು ಅಂತ ವ್ಯತ್ಯಾಸ ಇಲ್ಲ. ಆದರೆ 2 ಟೂಲ್ ಏನಕ್ಕಿದೆ ಆ ಪ್ರಶ್ನೆಗೆ ಉತ್ತರ ಹೋಗ್ತಾ ಹೋಗ್ತಾ ಸಿಗುತ್ತೆ. ಸಿಂಗಲ್ ಸೆಂಡ್ ಜರ್ನಿಗೂ ಸಿಂಗಲ್ ಸೆಂಡ್ ಜರ್ನಿಗೂ ಮ್ಯಾನ್ಯುಯಲ್ ಸೆಂಡ್ಗೂ ಅಂತ ವ್ಯತ್ಯಾಸ ಇರಲ್ಲ. ಇನಿಷಿಯಲಿ ನಿಮಗೆ ಎಲ್ಲಾನು ಒಂದೇ ಕಾನ್ಫಿಗರೇಷನ್. ನೀವು ಇದನ್ನ ಯಾವಾಗಲೂ ನೆನಪಿಟ್ಕೊಂಡು ಮಾಡಬೇಕು ಅಷ್ಟೇ. ಸೆಂಡ್ ಕ್ಲಾಸಿಫಿಕೇಶನ್ ಅಂದ್ರೆ ಏನು, ಇದನ್ನೆಲ್ಲ ನಿಮ್ಮ ಟೂಲಲ್ಲಿ ಹೇಳ್ಕೊಡ್ತೀನಿ. ಆಸ್ ಆಫ್ ಟುಡೇ ಸಿಂಗಲ್ ಸೆಂಡ್ ಜರ್ನಿ ಒಂದು ಮುಗಿಸಿದ್ದೀವಿ. ಇಟ್ಸ್ ಯೋರ್ ಟರ್ನ್ ಟು ಡೂ ಇಟ್. ನೀವೆಲ್ಲರೂ ಇದನ್ನ ಕಂಪ್ಲೀಟ್ ಮಾಡಿ. ಸೊ ಐ ವಿಲ್ ಹೆಲ್ಪ್ ಯು ಪೀಪಲ್ ಆನ್ ಆಲ್ ದೀಸ್ ಜರ್ನೀಸ್. ನೀವು ಯಾವ ಇಮೇಲ್ ಬೇಕಾದ್ರೂ ತಗೊಳ್ಳಿ, ಇದೇ ಇಮೇಲ್ ತಗೋಬೇಕು ಅಂತಲೂ ಇಲ್ಲ. So with this, I'll be stopping this video and recording, where we have completed a very simple single send journey. Okay, na?